ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನನ್ನ ಮುದ್ದು ಪುಟ್ಟ ಕುಟುಂಬಕ್ಕೆ ಸ್ವಾಗತ. ಇವತ್ತಿನ ಸ್ಪೆಷಲ್ ವಿಡಿಯೋ ಬಂದು ವಾಸಲ್ಲಿ ಇಡುವಂಥ ಫ್ಲವರ್ನ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಸೊ ಇದನ್ನು ನೀವು ಮನೇಲಿ ಖಾಲಿ ಇರುವಂಥ ವಾಸ್ಗಳಿಗೆ ಈ ಥರ ಫ್ಲವರ್ಸ್ಗಳನ್ನ ಮಾಡಿ ಇಟ್ಟರೆ ತುಂಬಾ ಚೆನ್ನಾಗಿರುತ್ತೆ ಡೆಕೋರೇಷನ್ಗೆ. ಇದನ್ನು ಕಲರ್ ಪೇಪರ್ಸ್ಗಳಲ್ಲಿ ಕೂಡ ನೀವು ಮಾಡ್ಬೋದು. ಸೊ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಅದಕ್ಕಿಂತ ಮುಂಚೆ ಇದಕ್ಕೆ ಬೇಕಾಗಿರೋಂಥ ಮೆಟೀರಿಯಲ್ಸ್ ನೋಡೋಣ ಬನ್ನಿ. ಸೊ ಗಾಯ್ಸ್, ಫ್ಲವರ್ ಮಾಡೋದಕ್ಕೆ ಬೇಕಾಗಿರೋಂಥ ಮೆಟೀರಿಯಲ್ಸ್ ಬಂದು ಕಲರ್ ಶೀಟ್, ಸಿಸರ್, ಸ್ಟ್ರಾ ಪೈಪ್, ಫೆವಿಕಾಲ್ ಮತ್ತು ಕ್ರೇ ಪೇಪರ್. ಸೊ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಸೊ ಗಾಯ್ಸ್, ಫಸ್ಟ್ ಕ್ರೇ ಪೇಪರ್ನ ನಾವು ತೊಗೊಂಡಿರುವಂಥ ಸ್ಟ್ರಾ ಪೈಪ್ಗೆ ಪೇಸ್ಟ್ ಮಾಡ್ಕೊಳ್ಳೋಣ. ಸ್ವಲ್ಪ ಫೆವಿಕಾಲ್ ಹಾಕ್ಕೊಂಡು ಸ್ಟಾರ್ಟಿಂಗಲ್ಲಿ ಫಸ್ಟೇ ಕಟ್ ಮಾಡಿ ಇಟ್ಕೊಂಡಿರುವಂಥ ಕ್ರೇ ಪೇಪರ್ನ ಪೇಸ್ಟ್ ಮಾಡ್ತಾ ಬರಬೇಕು. ಈ ಥರ ಕ್ರಾಸಾಗಿ ಪೇಪರ್ನ ರೋಲಿಂಗ್ ಮಾಡ್ತಾ ದಾನಕ್ಕೆ ಸ್ವಲ್ಪ ಮೀಡಿಯಮ್ ಟೈಟಾಗಿ ರೋಲ್ ಮಾಡಿಕೊಂಡು ಫೈನಲ್ವರೆಗೂ ಎಂಡಿಂಗಲ್ಲಿ ಕಟ್ ಮಾಡಿಬಿಟ್ಟು ಸ್ವಲ್ಪ ಫೆವಿಕಾಲ್ ಹಾಕಿ ಪೇಸ್ಟ್ ಮಾಡಿಕೊಡಿ ಈ ರೀತಿ. ಸೊ ನಮಗೆ ಇವಾಗ ಸ್ಟಿಕ್ ರೆಡಿಯಾಗಿದೆ ನೋಡಿ. ಈ ರೀತಿ ನಿಮಗೆ ಸ್ಟಿಕ್ ರೆಡಿ ಆಗುತ್ತೆ. ಸೊ ನೆಕ್ಸ್ಟ್ ಇವಾಗ ಸೊ ಫಸ್ಟು ಈಕ್ವಲಾಗಿ ಫೋಲ್ಡ್ ಮಾಡ್ಕೊಳ್ಳಿ. ಶೀಟನ್ನು ನೀಟಾಗಿ ಫೋಲ್ಡ್ ಮಾಡ್ಕೋಬೇಕು. ಮತ್ತು ಈ ರೀತಿ ಫೋಲ್ಡ್ ಮಾಡ್ಕೊಳ್ಳಿ. ಒಂದು ಶೀಟಲ್ಲಿ 1 A4 ಶೀಟಲ್ಲಿ 2 ಫ್ಲವರ್ನ ಆರಾಮ್ಸೆ ಮಾಡ್ಬೋದು. ಸೊ ಈ ಥರ ಆದಮೇಲೆ ನೆಕ್ಸ್ಟು ಸಿಸರಿಂದ ಸೊ ಇವಾಗ ಎಡ್ಜಸ್ನ ಕಟ್ ಮಾಡ್ಕೊಳ್ಳಿ ಈ ರೀತಿ. ಸೊ ಈ ರೀತಿ ಆದಮೇಲೆ ಇವಾಗ ಪೇಪರ್ನ ನೀಟಾಗಿ ಇಟ್ಕೊಂಡು ಈ ರೀತಿ ಓಪನ್ ಇರೋದು ಅಪ್ ಸೈಡ್ ಇರಬೇಕು, ಕ್ಲೋಸಿಂಗ್ ಡೌನ್ ಸೈಡ್ ಇರಬೇಕು. ಸೊ ಇವಾಗ ನೋಡಿ, ಸ್ವಲ್ಪ ಎಡ್ಜಸ್ನ ಬಿಟ್ಟು ನೀಟಾಗಿ ಈ ರೀತಿ ಸಿಸರಲ್ಲಿ ಕಟ್ ಮಾಡ್ಕೊಂಡು ಬನ್ನಿ ಸ್ಟ್ರೈಟಾಗಿ. ಸೊ ಗಾಯ್ಸ್, ಈ ಥರ ಕಟ್ಟಿಂಗ್ ಆದಮೇಲೆ ಇವಾಗ ನೀಟಾಗಿ ಪೇಸ್ಟಿಂಗ್ ಮಾಡ್ಕೊಳ್ಳೋಣ. ಈ ಥರ ಫೆವಿಕಾಲ್ ಹಾಕ್ಕೋಬೇಕು. ಸೊ ಈ ಥರ ಫೆವಿಕಾಲ್ ಹಾಕ್ಕೊಂಡ್ಮೇಲೆ ಸ್ವಲ್ಪ ಎಡ್ಜನ್ನ ಬಿಟ್ಟು ಈ ರೀತಿ ಫೋಲ್ಡ್ ಮಾಡ್ಕೊಳ್ಳಿ. ಒಂದು ಸ್ವಲ್ಪ ಎಡ್ಜನ್ನ ಬಿಟ್ಟು ಈ ರೀತಿ ನೀಟಾಗಿ ಫೋಲ್ಡ್ ಮಾಡ್ಕೊಳ್ಳಿ ನೋಡಿ. ಈ ರೀತಿ ಪೇಸ್ಟ್ ಮಾಡ್ತಾ ಬನ್ನಿ. ಸೊ ಈ ರೀತಿ ಪೇಸ್ಟ್ ಆದಮೇಲೆ ನಾವೇನು ಸ್ಟೆಮ್ ಮಾಡಿ ಇಟ್ಕೊಂಡಿರ್ತಿಲ್ಲ, ಈ ಸ್ಟೆಮ್ಮನ್ನು ಇದಕ್ಕೆ ಪೇಸ್ಟ್ ಮಾಡಬೇಕು. ಸೊ ಈ ರೀತಿ ಫೆವಿಕಾಲ್ ಹಾಕ್ಕೊಂಡ್ಮೇಲೆ ಸ್ಟೆಮ್ ರೆಡಿ ಮಾಡಿ ಇಟ್ಕೊಂಡಿರ್ತೀವಲ್ಲ, ಇದನ್ನು ಜಸ್ಟ್ 1 ಸೆಕೆಂಡ್ ಈ ಥರ ಹೋಲ್ಡ್ ಮಾಡಿಕೊಂಡು ನೀಟಾಗಿ ಟ್ವಿಸ್ಟ್ ಮಾಡ್ತಾ ಬನ್ನಿ. ಟ್ವಿಸ್ಟಿಂಗ್ ಮಾಡಬೇಕಾದ್ರೆ ಇದನ್ನು ಕ್ರಾಸಾಗಿ ನೀವು ಈ ಥರ ಟ್ವಿಸ್ಟ್ ಮಾಡ್ತಾ ಬರಬೇಕು ನೋಡಿ. ಈ ರೀತಿ ಕ್ರಾಸಾಗಿ ಸೊ ಫೈನಲಿ ಇದನ್ನು ಈ ರೀತಿ ಪೇಸ್ಟ್ ಮಾಡಿ. ಸೊ ಗೈಸ್, ಈಗ ಫ್ಲವರ್ ರೆಡಿ ಆಯಿತು ನೋಡಿ. ಸೊ ಗೈಸ್, ಈ ಥರ ಕಲರ್ ಶೀಟ್ಸಲ್ಲಿ ಈ ಥರ ಫ್ಲವರ್ಸ್ನ ಮಾಡಿ ಮನೇಲಿ ವಾಸ್ಗೆ ಡೆಕೋರೇಷನ್ ಆಗಿ ಯೂಸ್ ಮಾಡ್ಬೋದು. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು.